ನೋಡಿ, ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರದ್ದೇ ಚರ್ಚೆ. ಕಾಂಗ್ರೆಸ್ನ ತತ್ವಗಳಿಗೆ ಯಾಕೋ ವಿರುದ್ಧವಾಗಿ ಹೋಗ್ತಾ ಇದ್ದಾರಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಅಂದರೆ ಟ್ರಬಲ್ ಶೂಟರ್ಗೆ ಭವಿಷ್ಯದ ಆತಂಕ ಏನಾದರೂ ಶುರುವಾಯ್ತಾ ಅಂತ. ಡಿ.ಕೆ. ಶಿವಕುಮಾರ್ ಹಿಂದುತ್ವದ ಜಪ ಮಾಡ್ತಾ ಇರೋದು ಯಾಕೆ ಹಾಗಾದರೆ? ವಿರೋಧಿಗಳ ತಂತ್ರಕ್ಕೆ ಡಿ.ಸಿ.ಎಂ ಡಿ.ಕೆ.ಶಿ ಅವರ ಪ್ರತಿತಂತ್ರ ಏನಾಗಿರ್ಬೋದು? ಕಾಂಗ್ರೆಸ್ನಲ್ಲೂ ಹಿಂದುತ್ವದ ಅಲೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಸೃಷ್ಟಿ ಮಾಡ್ತಾರಾ? ಹಿಂದುತ್ವದ ಮೂಲಕವೇ ರಾಜ್ಯದ ಚುಕ್ಕಾಣಿ ಹಿಡಿಯುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಡಿ.ಕೆ. ಶಿವಕುಮಾರ್? ಭವಿಷ್ಯದ ಆತಂಕ ಶುರುವಾಗ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಟ್ರಬಲ್ ಶೂಟರ್ ಅಂತಾನೆ ಕರೆಸ್ಕೊಳ್ಳೋ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಹಾಗಾಗಿಯೇ ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹಿಂದುತ್ವದ ಅಲೆಯನ್ನ ಸೃಷ್ಟಿ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಚರ್ಚೆ ಈಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಅಥವಾ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಮತ್ತೆ ನೆಕ್ಸ್ಟ್, ಸಿದ್ದು ಬಳಿಕ ಅಹಿಂದ ನಾಯಕತ್ವಕ್ಕಾಗಿ ಜಾರಕಿಹೊಳಿ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಅಹಿಂದ ನಾಯಕತ್ವವನ್ನು ವಹಿಸಿಕೊಳ್ಳುವ ತಯಾರಿಯಲ್ಲಿ ಸಾಹುಕಾರರು ಇದ್ದಾರೆ. ಸಿಎಂ ಸಿದ್ದು ಆದ್ಮೇಲೆ ಅಹಿಂದ ನಾಯಕನಿಗೆ ಪಟ್ಟಾಭಿಷೇಕಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆಯಂತೆ. ಹಂಗಾಗಿಯೇ ಭವಿಷ್ಯದ ನಾಯಕತ್ವಕ್ಕಾಗಿ ಹಿಂದುತ್ವದ ಅಸ್ತ್ರವನ್ನ ಬಿಟ್ರ ಡಿ.ಕೆ. ಶಿವಕುಮಾರ್ ಅವರು ಅಂತ. ಅಹಿಂದ ಹಣಿಯೋದಕ್ಕೆ ಹಿಂದುತ್ವದ ಜಪ ಮಾಡ್ತಾ ಇದ್ದಾರಾ ಡಿ.ಕೆ. ಶಿವಕುಮಾರ್? ಹಿಂಗ್ ಮಾಡಿ ಆ ಮೂಲಕ ಒಕ್ಕಲಿಗ ಲಿಂಗಾಯತ ಸಮುದಾಯ ಸೆಳಿಬೇಕು ಅನ್ನೋ ತಂತ್ರ ಇದೆಯಾ ಇದರಿಂದ? ಹಿಂದುತ್ವದ ಮೂಲಕ ಬಿಜೆಪಿಗೂ ಟಕ್ಕರ್ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇರಬಹುದು. ಜೊತೆಗೆ ಅಹಿಂದ ಅಸ್ತ್ರವನ್ನು ಕುಗ್ಗಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು. ಸಿದ್ದರಾಮಯ್ಯನವರ ಅಹಿಂದ ಸಿದ್ಧಾಂತದ ಬಗ್ಗೆ ಕೆಲವರಲ್ಲಿ ಅಸಮಾಧಾನ ಇದೆ. ಅಂತ ಲಿಂಗಾಯತ ನಾಯಕರನ್ನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲೇ ಡಿ.ಕೆ. ಶಿವಕುಮಾರ್ ಅವರ ತಂತ್ರ ಇದು ಅಂತ. ಆಮೇಲೆ ಲಿಂಗಾಯತ ಸಮುದಾಯ ಜೊತೆಲಿ ಇದ್ರೆ ಸಿಎಂ ಗಾದಿ ಸುಲಭ, ಸಮಸ್ಯೆನೇ ಬರೋದಿಲ್ಲ. ಹಿಂಗನ್ನೋ ಸ್ಟ್ರಾಟರ್ಜಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಡಿ.ಕೆ. ಶಿವಕುಮಾರ್ ಅವರ ನಡೆ ಸಿಕ್ಕಾಪಟ್ಟೆ ನಿಗೂಢವಾಗಿ ಇದೆ. ಜೊತೆಗೆ ಕಾಂಗ್ರೆಸ್ನ ಒಳಗೊಳಗನೆ ಹಲವು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಜೊತೆಗೆ ರಾಜಕೀಯ ಪಡಸಾಲೆಯಲ್ಲಿ ಏನು ಗೊತ್ತಾ, ಹಿಂದುತ್ವದ ಅಸ್ತ್ರವನ್ನ ಬಿಡ್ತಾ ಇದ್ದಾರೆ ಅಂತ. ಹೌದಾ? ಹೌದು ಅನ್ನೋದಾದ್ರೆ ಯಾಕೆ ಅಂತ? ಶರತ್, ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಗಾದಿಯನ್ನ ತಪ್ಪಿಸೋದಕ್ಕೆ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಬಣದ ನಾಯಕರು ಬಹಳಷ್ಟು ಒಂದು ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಿರಂಗವಾಗಿಯೂ ಕೂಡ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾತನಾಡಿ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು. ಆದ್ರೂ ಕೂಡ ಹೈಕಮಾಂಡ್ ನಾಯಕರು ಸುಮ್ಮನಿರೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈಗ ಬಹಳಷ್ಟು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಹಿಂದುತ್ವ ಅಸ್ತ್ರ ಬಿಡೋದಕ್ಕೂ ಕೂಡ ಒಂದು ಪ್ರಮುಖವಾದಂತಹ ಒಂದು ಕಾರಣವನ್ನ ಡಿ.ಕೆ. ಶಿವಕುಮಾರ್ ಇಟ್ಕೊಂಡಂತೆ ಕಾಣ್ತಾ ಇದೆ. ಈ ಕಡೆ ಹಿಂದುತ್ವ ಅಸ್ತ್ರವನ್ನ ಬಿಟ್ಟು ಅಹಿಂದ ಸಿದ್ಧಾಂತವನ್ನ, ಅಹಿಂದ ಅಸ್ತ್ರವನ್ನ ಕುಗ್ಗಿಸ್ತಕ್ಕಂತ ಒಂದು ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು, ವಿಮರ್ಶೆಗಳು ಈಗ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಭವಿಷ್ಯದ ಒಂದು ನಾಯಕತ್ವದ ಚಿಂತನೆ ಕೂಡ ಎದುರಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರ ಬಳಿಕ ಮತ್ತೊಬ್ಬ ಅಹಿಂದ ನಾಯಕನಿಗೆ ಸಿಎಂ ಪಟ್ಟ ಕೊಡೋದಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಳಗಾವಿ ಉಸ್ತುವಾರಿ ಸಚಿವರು ಹಾಗೆ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರೇ ಆ ಒಂದು ಅಹಿಂದ ನಾಯಕತ್ವವನ್ನ ವಹಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯಲ್ಲೂ ಕೂಡ ತೊಡಗಿರ್ತಕ್ಕಂಥದ್ದು. ಒಂದ್ ವೇಳೆ ಅವ್ರಿಗೇನಾದ್ರೂ ಸಿಎಂ ಗಾದಿ ಸಿಕ್ಕಿದ್ದೇ ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಒಂದು ರಾಜಕೀಯ ಭವಿಷ್ಯನೂ ಕೂಡ ಒಂದು ರೀತಿ ಅತಂತ್ರಕ್ಕೆ ಸಿಲುಕ್ತಕ್ಕಂತ ಒಂದು ಸಾಧ್ಯತೆ ಇದೆ. ಜೊತೆಗೆ ಅವರ ಸಿಎಂ ಆಗಬೇಕು ಅನ್ನೋ ಒಂದು ಕನಸೇನಿದೆ ಅದು ಕನಸಾಗೆ ಉಳಿಯುತ್ತೆ ಅನ್ನೋ ಆತಂಕ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹಿಂದುತ್ವದ ಅಸ್ತ್ರದ ಮೂಲಕ ಲಿಂಗಾಯತ ಸಮುದಾಯವನ್ನ ಸೆಳಿತಕ್ಕಂಥ ಒಂದು ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಕಡೆ ಒಕ್ಕಲಿಗ ಸಮುದಾಯ ಈಗಾಗಲೇ ತಮ್ಮ ಪರವಾಗಿ ನಿಂತ್ಕೊಂಡಿದೆ. ಅದೇ ರೀತಿ ಲಿಂಗಾಯತ ಸಮುದಾಯದ ನಾಯಕರು, ಶಾಸಕರು, ಸಚಿವರು ತಮಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ನನಗೆ ಸಿಎಂ ಆಗ್ತಕ್ಕಂತ ಆ ಒಂದು ದಾರಿಗೆ ಯಾರು ಕೂಡ ಅಡ್ಡ ಬರೋದಕ್ಕೆ ಆಗೋದಿಲ್ಲ, ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಇದೇ ಅಲ್ಲದೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಒಂದು ಅಹಿಂದ ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ವಿರುದ್ಧ ಕೆಲವು ಲಿಂಗಾಯತ ನಾಯಕರು ಇರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಕೆಲವು ಸಿದ್ಧಾಂತಗಳನ್ನ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವರ ಒಂದು ಸಪೋರ್ಟ್ ಕೂಡ ಬೇಕಾಗುತ್ತೆ. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಅನೇಕ ಶಾಸಕರಲ್ಲೂ ಕೂಡ ಇಂಥದ್ದೊಂದು ಅಭಿಪ್ರಾಯ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಇಂಥ ಒಂದು ಬೆಳವಣಿಗೆ, ಇಂಥ ಒಂದು ಲಿಂಗಾಯತ ಸಮುದಾಯದವನ್ನ ಸೆಳೆದ್ರೆ ಮುಂದೆ ನಮಗೆ ಆ ಒಂದು ಸಮುದಾಯದ ಶಾಸಕರು ತಮ್ಮ ಪರವಾಗಿ ನಿಲ್ತಾರೆ, ಇವರೆಲ್ಲ ಕಟ್ಟ ಹಿಂದುತ್ವವಾದಿಗಳಿರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಲಿಂಗಾಯತ ಸಮುದಾಯವನ್ನ ಸೆಳೆಯೋದಕ್ಕೆ ಅಹಿಂದ ಒಂದು ಅಸ್ತ್ರವನ್ನ ಕುಗ್ಗಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹಿಂದುತ್ವ ಜಪ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೊಂದು ಚರ್ಚೆಗಳು. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.